ಆತ್ಮೀಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ DA OPS ಕುರಿತು ಪ್ರಮುಖ ವಿಚಾರವನ್ನು ತಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ವೀಕ್ಷಕರೇ, DA ಪರ್ಸಂಟೇಜ್ ಕಳೆದ 12 ತಿಂಗಳ AICPI ಸರಾಸರಿ ಅದರ ಕುರಿತು ಚರ್ಚೆ ಮಾಡ್ತಾ ಬರೋಣ. ಈಗ ಜನವರಿ 2025ರಿಂದ ಮಾರ್ಚ್ ತಿಂಗಳ AICPI ಅಂಕಿಅಂಶಗಳ ನೋಡ್ತಾ ಬಂದರೆ, ಜನವರಿ 2025ರಲ್ಲಿ 143.2, ಫೆಬ್ರವರಿ 142.8. ಸೊ 0.4% ಇಳಿಕೆಯಾಗಿದೆ. ಮಾರ್ಚ್ನಲ್ಲಿ ಮತ್ತೆ 2 ಪಾಯಿಂಟ್ ಏರಿಕೆಯಾಗಿದೆ. ಸೊ ಈಗ ಮುಂದಿನ DA ಹೆಚ್ಚಳದ ಬಗ್ಗೆ ನೋಡ್ತಾ ಬಂದರೆ, ಕೇಂದ್ರ ಸರ್ಕಾರ ವರ್ಷಕ್ಕೆ 2 ಬಾರಿ ಜನವರಿ ಮತ್ತು ಜುಲೈ DAಯನ್ನು ಪರಿಷ್ಕರಿಸುತ್ತದೆ. ಜುಲೈ 2025ರ ಹೆಚ್ಚಳವನ್ನು ಅಕ್ಟೋಬರ್ 2025ರಲ್ಲಿ ಘೋಷಿಸಲಾಗುವುದು. ಇದು ಜನವರಿ ಜೂನ್ 2025ರ AICPI ಡೇಟಾವನ್ನು ಅವಲಂಬಿಸಿರುತ್ತದೆ. ಸೊ DA 58% ದಾಟುವ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಈಗ ಪ್ರೆಸೆಂಟಾಗಿ ಕೇಂದ್ರ ನೌಕರರಿಗೆ 55% DA ಇದೆ. 58 ಅಂದರೆ ಮತ್ತೆ ಅಂದಾಜಿಸಲಾಗಿದೆ ಜುಲೈನಲ್ಲಿ 3% DA ಇನ್ಕ್ರೀಸ್ ಆಗಬಹುದಾ ಅನ್ನೋದೇ ಒಂದು ಪ್ರಶ್ನೆ. ಈಗ ಕೇಂದ್ರಕ್ಕೆ 3% ಇನ್ಕ್ರೀಸ್ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಐ ಥಿಂಕ್ ಮೇ ಬಿ 0.722% ಇನ್ಕ್ರೀಸ್ ಆಗುತ್ತೆ. 1%ಗೆ ಅಂದರೆ ನಿಯರ್ಲಿ 2.4 ಅಥವಾ 2.5% ಏರಿಕೆ ಆಗಬಹುದು ಅನ್ನೋದು ಒಂದು ಲೆಕ್ಕ ಆಗಿರುತ್ತೆ. ವೀಕ್ಷಕ, ಮಾಹಿತಿ ಬಹಳಷ್ಟು ಡಿಸ್ಕಸ್ ಮಾಡೋಣ. ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡ್ತಾ ಬರ್ತೀನಿ.